ಎಸ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನನ್ನ ಜೊತೆ ಹಂಚಿಕೊಳ್ಳೋದಕ್ಕೆ ಮಾರುತೇಶ್ ನಮ್ಮ ರಿಪೋರ್ಟರ್ ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹಾಗೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥು ಇದ್ದಾರೆ. ಇವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಮಾರುತೇಶ್, ಎಐಸಿಸಿ ಅಧ್ಯಕ್ಷರೇ ಬದಲಾವಣೆ ಬಗ್ಗೆ ಮಾತನಾಡ್ತಾ ಇರೋದು ಸದ್ಯಕ್ಕೆ ಒಳಗಡೆ ಬಹಳಷ್ಟು ದೊಡ್ಡ ದೊಡ್ಡ ಬೆಳವಣಿಗೆ ನಡೀತಾ ಇದೆ ಅನ್ನೋದಂತೂ ಸ್ಪಷ್ಟಪಡಿಸ್ತಾ ಇದೆ. ಭಾವನಾ, ನಿಜ. ಯಾಕೆಂದ್ರೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ಆದಾಗ 2025ನೇ ವರ್ಷವನ್ನ ಪಕ್ಷ ಸಂಘಟನೆಯ ವರ್ಷ ಅಂತೇಳಿ CWC ಯಲ್ಲಿ ಘೋಷಣೆ ಮಾಡಲಾಗಿತ್ತು. ಈ ಹಿಂದೆ ಉದಯಪುರದಲ್ಲಿ ಆದಂತ ನಿರ್ಣಯಗಳು ಇರ್ಬೋದು, ಅದನ್ನ ಜಾರಿಗೊಳಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಹೀಗಾಗಿ 2025ರಲ್ಲಿ ಉದಯಪುರದ ರೆಸಲ್ಯೂಷನ್ಗಳನ್ನು ಕೂಡ ನಾವು ಸಂಪೂರ್ಣವಾಗಿ ಜಾರಿಗೊಳಿಸ್ತೀವಿ, ಜೊತೆಗೆ ಈ ವರ್ಷವನ್ನ ಪಕ್ಷ ಸಂಘಟನೆಯ ವರ್ಷ ಅಂತೇಳಿ ನಾವು ಘೋಷಣೆ ಮಾಡ್ತೀವಿ ಅಂತೇಳಿ ಖುದ್ದು AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು. ಹೀಗಾಗಿ ಈ ಬದಲಾವಣೆಗಳು ಎಲ್ಲವೂ ಕೂಡ ಈ CWC ತೀರ್ಮಾನದಂತೆ ಆಗ್ತಾ ಇದೆ ಅನ್ನೋದಂತೂ ಬಹಳ ಸ್ಪಷ್ಟ. ಈಗ ಖರ್ಗೆ ಅವರು ಹೇಳಿರೋ ಪ್ರಕಾರ ಎಲ್ಲವೂ ಮಾಡ್ತೀವಿ, 8 ದಿನದ ಒಳಗೆ ಎಲ್ಲವೂ ಕೂಡ ಬದಲಾವಣೆಗಳನ್ನ ಮಾಡಿ ಮುಗಿಸ್ತೀವಿ. ಒಡಿಸ್ಸಾದ ಮುಗಿದಿದೆ, ನಾಳೆ ನಾಡಿದ್ದು 2-3 ರಾಜ್ಯಗಳದ್ದು ತೀರ್ಮಾನವನ್ನ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. KPCCದು ಏನಾಗುತ್ತೆ ಅನ್ನುವಂಥ ಪ್ರಶ್ನೆಗಳೇ ಇರೋದು. ಯಾಕಂದ್ರೆ DK ಶಿವಕುಮಾರ್ ಅಷ್ಟು ಸುಲಭವಾಗಿ KPCC ಅಧ್ಯಕ್ಷ ಸ್ಥಾನವನ್ನ ಬಿಡೋದಕ್ಕೆ ರೆಡಿ ಇಲ್ಲ. KPCC ಅಧ್ಯಕ್ಷ ಸ್ಥಾನವನ್ನ ಬಿಟ್ರೆ ಮುಂದೇನು ಅನ್ನುವಂಥ ಪ್ರಶ್ನೆ ಕೂಡ ಅವರ ಮುಂದೆ ಇದೆ. ಅಂದ್ರೆ ಅವರ ಮನಸ್ಸಿನಲ್ಲಿ ಇರುವಂತದ್ದು 2.5 ವರ್ಷದ ತನಕ, ಅಂದ್ರೆ ಈ ಸರ್ಕಾರದ ಅವಧಿ 2.5 ವರ್ಷದ ತನಕ ಮುಂದುವರೆದು ಆನಂತರ ಅಧಿಕಾರದ ಹಸ್ತಾಂತರದ ಆದ್ರೆ CM ಆಗಬೇಕು ಅನ್ನುವಂತಹ ಪ್ಲಾನ್ DK ಶಿವಕುಮಾರ್ ಅವರ ಬಳಿ ಇದೆ. ಹೀಗಾಗಿನೇ ಅವರು ಹೈಕಮಾಂಡ್ ಹಂತದಲ್ಲಿ ಹೈಕಮಾಂಡ್ ಸೂಚಿಸಿದಂತಹ ಎಲ್ಲ ಕಾರ್ಯಗಳನ್ನು ಕೂಡ ಯಶಸ್ವಿಯಾಗಿ ಮಾಡುವಂಥದ್ದು ಮತ್ತು ಹೈಕಮಾಂಡ್ ಹೇಳಿದ್ದಂಥದ್ದನ್ನ ತಲೆ ಮೇಲೆ ಹೊತ್ತು DK ಶಿವಕುಮಾರ್ ಮಾಡ್ತಾ ಇರೋದರ ಉದ್ದೇಶ ಕೂಡ ಅದೇ ಇದೆ. ಆದರೆ ಈಗ ದೆಹಲಿ ಚುನಾವಣೆ, ಮಹಾರಾಷ್ಟ್ರ ಚುನಾವಣೆ, ಹರಿಯಾಣದಲ್ಲಿ ಸೋತಿರುವಂತಹ ಪರಿಣಾಮ, ಈ ಎಲ್ಲ ಚುನಾವಣೆಗಳ ಫಲಿತಾಂಶದಿಂದ ಸಹಜವಾಗಿ ರಾಹುಲ್ ಗಾಂಧಿ ಬೇಸರವನ್ನ ಹೊಂದಿದ್ದಾರೆ ಅನ್ನುವಂಥದ್ದು ಹೈಕಮಾಂಡ್ನ ಜೊತೆ ನಿಕಟ ಸಂಪರ್ಕ ಇರ್ತಕ್ಕಂಥ ಕಾಂಗ್ರೆಸ್ನ ರಾಜ್ಯ ನಾಯಕರು ಹೇಳ್ತಾ ಇರುವಂತ ಮಾತು ಭಾವನಾ. ಹೀಗಾಗಿ ಎಷ್ಟು ದಿನಗಳ ಕಾಲ ಇದೇ ರೀತಿ ಒಂದೇ ಹುದ್ದೆ, ಅಂದ್ರೆ ಸಾಕಷ್ಟು ವರ್ಷಗಳ ಅಧ್ಯಕ್ಷರಾಗಿರ್ತಕ್ಕಂಥವರನ್ನ ಮುಂದುವರಿಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಚರ್ಚೆಗಳು ಬಂದಿದ್ದಾವೆ. ಮತ್ತು ಬ್ಲಾಕ್ನಿಂದ ಹಿಡಿದು ಜಿಲ್ಲಾಧ್ಯಕ್ಷರ ಸ್ಥಾನ ತನಕ ಒಂದಷ್ಟು ಬದಲಾವಣೆಗಳು ಮಾಡಬೇಕು ಅನ್ನುವಂಥ ಚರ್ಚೆಗಳು ಬಂದಿದ್ದಾವೆ. ಆ ಎಲ್ಲ ಕಾರಣಗಳಿಂದಾಗಿ ಈ ಬದಲಾವಣೆ ಪ್ರಕ್ರಿಯೆಗಳು ಶುರುವಾಗಿದ್ದಾವೆ. ಹೀಗಾಗಿ ಹೈಕಮಾಂಡ್ ಹಂತದಲ್ಲಿ KPCC ಅಧ್ಯಕ್ಷರ ಸ್ಥಾನವನ್ನ ಬದಲಾಯಿಸಬೇಕು ಅನ್ನುವಂತಹ ಇಂಗಿತ ಅಂತೂ ನಿಶ್ಚಿತವಾಗಿಯೂ ಇದೆ. ಸಾಕಷ್ಟು ಜನ ಸಚಿವರುಗಳು ಕೂಡ ಆಪ್ತವಾಗಿ ಮಾತನಾಡುವಂತಹ ಸಂದರ್ಭದಲ್ಲಿ ಕೆಲ ಮಾತುಗಳನ್ನು ಹೇಳಿದ್ರು. ಈ ರೀತಿ ಬದಲಾವಣೆ ಮಾಡೋದಕ್ಕೆ ಹೈಕಮಾಂಡ್ ರೆಡಿ ಇದೆ, ಅದು ಯಾವ ಸಂದರ್ಭ ಅಂತೇಳಿ. ಜುಲೈಗೆ DK ಶಿವಕುಮಾರ್ ಅಧಿಕಾರ ವಹಿಸಿಕೊಂಡು 5 ವರ್ಷ ಆಗುತ್ತೆ. 5 ವರ್ಷದ ನಂತರ ಕೂಡ ಅವರನ್ನ ಮುಂದುವರಿಸೋದು ಸೂಕ್ತ ಅಲ್ಲ. ಯಾಕಂದ್ರೆ ಹೈಕಮಾಂಡ್ ಮೇಲೆ ಇನ್ನಷ್ಟು ಒತ್ತಡ ಆಗ್ಬಹುದು. ಈಗಾಗಲೇ ಸಿದ್ದರಾಮಯ್ಯನವರ ಬಣದಲ್ಲಿರ್ತಕ್ಕಂಥ ಸಚಿವರು ಬಹಿರಂಗವಾಗಿ ಹೇಳಿದ್ದಾರೆ, ಪೂರ್ಣ ಪ್ರಮಾಣದ ಅಧ್ಯಕ್ಷರು ಬೇಕು ಅಂತ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ನಿನ್ನೆ ಭೇಟಿಯಾದ ಸಂದರ್ಭದಲ್ಲೂ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಇವತ್ತು ರಾಜಣ್ಣ ಕೂಡ ದೆಹಲಿಯಲ್ಲಿ ಇದ್ದಾರೆ, ಇದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಒಂದ್ ಕಡೆ ಒತ್ತಡ ಜಾಸ್ತಿ ಆಗ್ತಾ ಇದೆ, ಇನ್ನೊಂದ್ ಕಡೆ ಇವರು ಸುದೀರ್ಘ ಅವಧಿಯಲ್ಲಿ ಅಧ್ಯಕ್ಷರಾಗಿದ್ದಾರೆ. ಜೊತೆಗೆ ಸರ್ಕಾರದಲ್ಲಿ DCM 2 ಪವರ್ಫುಲ್ ಖಾತೆಗಳನ್ನು ಕೂಡ ಇಟ್ಕೊಂಡಿದ್ದಾರೆ. ಇದು ಬೇರೆ ನಾಯಕರುಗಳನ್ನ ಡಿಸ್ಟರ್ಬ್ ಮಾಡಬಾರ್ದು ಅನ್ನುವ ಕಾರಣಕ್ಕಾಗಿ ಅವರನ್ನ ಬದಲಾವಣೆ ಮಾಡಬೇಕು ಅನ್ನೋದು ಬಹಳ ಒತ್ತಡ ಇದೆ. ಹೀಗಾಗಿ KPCC ಅಧ್ಯಕ್ಷರ ಸ್ಥಾನಕ್ಕೆ ಯಾರಾಗ್ತಾರೆ ಅನ್ನುವಂಥ ಪ್ರಶ್ನೆ ಇದೆ. ಬದಲಾವಣೆ ಆಗೋದಂತೂ ನಿಶ್ಚಿತ ಅನ್ನುವಂಥ ಚರ್ಚೆ ಕಾಂಗ್ರೆಸ್ನಲ್ಲಿ ಇದೆ ಭಾವನಾ. ರೈಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.